ಹಲೋ ಗೆಳೆಯರೇ, ವೆಲ್ಕಮ್ ಟು ಅವರ್ ಚಾನಲ್. ಪ್ರಸ್ತುತ ಸಿಂಗಲ್ ಆಗಿರ್ತಕ್ಕಂಥ ಹುಡುಗರಿಗೆ ಮಾತ್ರ ಈ ಒಂದು ಪ್ರೊಫೈಲ್ ಸ್ನೇಹಿತರೆ. ಯಾಕಂದರೆ ಅವರಿಗೆ ಇಷ್ಟಪಟ್ಟಿರ್ತಕ್ಕಂಥ ಹುಡುಗಿಯರು ಪ್ರಸ್ತುತ ಹುಡುಕಾಟ ಮಾಡ್ತಾ ಇರ್ತಾರೆ. ಅದಕ್ಕೋಸ್ಕರ ನಾನು ಮಾಹಿತಿನ ತಿಳಿಸ್ತಾ ಹೋಗ್ತಿದ್ದೇನೆ ನೋಡಿ. ಪ್ರಸ್ತುತ ಇವರ ಹೆಸರು ವೈಷ್ಣವಿ ಎಚ್ ಅಂತ. ಎಚ್ ಅಂತಂದರೆ ಪ್ರಸ್ತುತ ಇವರ ತಂದೆಯವರ ಹೆಸರಾಗಿರುತ್ತೆ ಇದು. ಅವರ ತಂದೆಯವರ ಹೆಸರು ಬಂದು ಒಂದು ಏನೋ ಅಂದರು, ರಾಮಾನಂದ ಭಟ್ ಅಂತ ಏನೋ ಅಂದರು ಅವರು. ಅದು ಇವರ ತಂದೆಯವರ ಹೆಸರು. ಎಚ್ ಅಂತಂದರೆ ಪ್ರಸ್ತುತ SC ಆಗಿರ್ತಕ್ಕಂತಹ ಒಂದು ಜಾತಿ ಇವ್ರದ್ದು, ಹಾಗಾಗಿ ಎಚ್ ಅಂತ ಫಸ್ಟ್ಗೆ ಇಟ್ಕೊಂಡಿದ್ದಾರೆ, ರಾಮಾನುಚಂದ್ರ ಅಂತ. ಇವರ ವಯಸ್ಸು ಬಂದು 25 ವರ್ಷ. ವೈಷ್ಣವಿ ಅಂತಕ್ಕಂಥ ಹುಡುಗಿಯ ಫೋಟೋ ನೀವು ಆಲ್ರೆಡಿ ನೋಡಿದ್ದೀರಾ. ಈಕೆಗೆ ಬೇಕಾಗಿರೋದು ಒಬ್ಬ ಒಳ್ಳೆಯ ಹುಡುಗ. ವಿಳಾಸ ಬಂದು ಅರಸೀಕೆರೆಯ ಹಾಸನ ಎಂಬ ಒಂದು ಜಿಲ್ಲೆಯಲ್ಲಿ ಅರಸೀಕೆರೆಯಲ್ಲಿ ವಾಸವಾಗಿರ್ತಕ್ಕಂಥ ಈಕೆ ರಾಶಿ ಬಂದು ವೃಷಭ ರಾಶಿ, ನಕ್ಷತ್ರ ಬಂದು ಮೃಗಶಿರ ನಕ್ಷತ್ರ ಆಗಿರುತ್ತೆ. ಉದ್ಯೋಗ ನೋಡೋದಾದರೆ ಹಾಲು ಉತ್ಪಾದಕರ ಒಂದು ಸಂಘದಲ್ಲಿ ಕೆಲಸ ಮಾಡ್ತಕ್ಕಂಥದ್ದು ಈ ಒಂದು ವೈಷ್ಣವಿ ಎಚ್ ಅಂತ ಹುಡುಗಿ. ಹಾಸನದಲ್ಲಿದೆ ಅದು. ಹಾಸನದಿಂದ ಹೊಸ ಬಸ್ ಸ್ಟ್ಯಾಂಡ್, ಹಳೆ ಬಸ್ ಸ್ಟ್ಯಾಂಡ್ ಅಂತ ನೋಡೇ ಇದ್ದೀರಾ. ಅಲ್ಲಿಂದ ಪ್ರಸ್ತುತ 25 ಕಿಲೋಮೀಟ್ರಲ್ಲಿ ಈ ಒಂದು ಸಂಘ ಇರೋದು. ಒಳ್ಳೆಯ ಹುಡುಗಿ ಆಗಿರೋದು ಇವರು. ತಂದೆ ತಾಯಿಯವರ ಮಾತಿಗೆ ಬೆಲೆ ಕೊಟ್ಟು ಎಲ್ಲಿ ಸೌಮ್ಯ ಸ್ವಭಾವದ ರೀತಿಯಲ್ಲಿ ವರ್ತನೆ ಮಾಡಬೇಕು, ಎಲ್ಲಿ ಶಾಂತ ರೀತಿಯಲ್ಲಿ ಹೇಳಬೇಕು, ಮಾತಾಡಬೇಕು ಅನ್ನೋದ್ರ ಬಗ್ಗೆ ಗಮನ ಕೊಟ್ಟಿರ್ತಕ್ಕಂತಹ ಒಂದು ಹುಡುಗಿ ಆಗಿರೋದು ಈ ಒಂದು ವೈಷ್ಣವಿ ಎಚ್ ಅಂತ. ಭಾವನಾತ್ಮಕ ಪ್ರಿಯ ಜಾಸ್ತಿ. ಇವಳು ಜಾಸ್ತಿ ಯೋಚನೆ ಮಾಡಲ್ಲ. ಯಾರಾದರೂ ಏನಾದರೂ ಅಂದರೆ ಕೂತ್ಕೊಂಡು ಅಳ್ಳೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಈಕೆ ಕುಟುಂಬದ ಮಾಹಿತಿ ನೋಡೋದಾದರೆ ತಂದೆಯವರು ಹಾಲು ಉತ್ಪಾದಕರು, ತಾಯಿಯವರು ಒಬ್ಬ ಗೃಹಿಣಿ ಪ್ರಿಯೆ. ತಂಗಿ ಒಬ್ಬಳಿದ್ದಾಳೆ, ಪದವಿ ಓದ್ತಾ ಇದ್ದಾಳೆ. ಇವರಿಗೆ ಅಣ್ಣ ತಮ್ಮಂದರು ಯಾರೂ ಕೂಡ ಇಲ್ಲ ಅಂತ ನಮಗೆ ಹೇಳಿರ್ತಕ್ಕಂಥ ಮಾಹಿತಿ ಆಗಿದೆ ಸ್ನೇಹಿತರೆ. ಇವರ ಕುಟುಂಬ ಟೋಟಲಿ ಹೇಳಬೇಕು ಅಂದರೆ ಪರಿಶ್ರಮ ಮಧ್ಯಮ ವರ್ಗದ ಕುಟುಂಬ ಆಗಿರ್ತಕ್ಕಂಥ ವೈಷ್ಣವಿ ಎಚ್ ಅಂತಕ್ಕಂಥ ಹುಡುಗಿಗೆ ಈ ರೀತಿಯ ಹುಡುಗನ ಅವಶ್ಯಕತೆ ಇದೆ. ದುಡಿಮೆ ಪ್ರೀತಿಸುವಂಥ ಹಳ್ಳಿಯ ಹುಡುಗ, ಬೆಳಗ್ಗೆ ಸೂರ್ಯೋದಯದ ಜೊತೆಗೆ ಆರಂಭಿಸುವಂತಹ ಒಂದು ದುಡಿಮೆ ಮಾಡ್ತಕ್ಕಂತಹ ಮನಸ್ಸು ಇರ್ತಕ್ಕಂಥ ಹುಡುಗ ಆಗಿರಬೇಕು. ಪಾರ್ಟ್ನರ್ಗೆ ಒಂಟಿಯಾಗಿ ಬಿಡಬಾರ್ದು. ಸಂಜೆ ಹೊತ್ತು ಜಾಸ್ತಿ ಅವಳ ಜೊತೆ ಸಮಯವನ್ನು ಕಳಿಬೇಕು ಅಂತ ಹೇಳಿದ್ದಾರೆ. ವಯಸ್ಸಿನ ಅಂತರ 2 ರಿಂದ 4 ವರ್ಷದ ಒಳಗಡೆ ಇದ್ದರೂ ಕೂಡ ನನಗೆ ಒಪ್ಪಿಗೆ ಇದೆ ಅಂತ ಹೇಳಿರೋದು. ಮಾತಿಗಿಂತ ಕೆಲಸದಲ್ಲಿ ಪ್ರೀತಿ ತೋರಿಸುವನಾಗಿದ್ದು, ಮದ್ಯಪಾನ ಇವ್ಯಾವು ಕೂಡ ಕೆಟ್ಟ ಚಟಗಳಿಂದ ದೂರ ಇರ್ತಕ್ಕಂತಹ ಒಬ್ಬ ಒಳ್ಳೆಯ ಹುಡುಗ ಆಗಿದ್ದರೆ ನನಗೆ ಒಪ್ಪಿಗೆ ಇದೆ ಅಂತ ಹೇಳಿದ್ದಾರೆ. ಮಾತುಗಳನ್ನು ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ. ಹೇಳಿರ್ತಕ್ಕಂಥದ್ದು ಪಾಯಿಂಟ್ ಟು ಪಾಯಿಂಟ್ ಏನೆಲ್ಲ ಹೇಳಿದ್ದಾರೆ ಇದಕ್ಕೆಲ್ಲಕ್ಕೂ ಕೂಡ ನೀವು ಅರ್ಹ ವ್ಯಕ್ತಿ ಆಗಿರಬೇಕು. ಅಂದರೆ ಇದಕ್ಕೆಲ್ಲಕ್ಕೂ ಕೂಡ ನಾನು ಒಪ್ಪಿಗೆ ಕೊಡ್ತೇನೆ, ನನ್ನನ್ನು ಮದುವೆ ಆಗ್ತೀಯಾ ಅಂತ ಹೇಳಬೇಕು ನೀವು. ಅಂಥ ವ್ಯಕ್ತಿ ಆಗಿದ್ದರೆ ಮಾತ್ರ ಇವರ ಕಡೆಯಿಂದ ನಿಮಗೆ ಗ್ರೀನ್ ಸಿಗ್ನಲ್ ಸಿಗುತ್ತೆ, ಇಲ್ಲಾಂದರೆ ಸಿಗಲ್ಲ ಸ್ನೇಹಿತರೆ. ಆಯಿತು, ನಾನು ಒಪ್ಪಿಗೆನ ಕೊಡ್ತೀನಿ ಅಂತ ಅಂದ್ಕೊಂಡಿದ್ರೆ ವಿಡಿಯೋದ ಕೆಳಗಡೆ DM ಅಲ್ಲಿ ಪ್ರಸ್ತುತ ನನಗೆ ಈ ಒಂದು ಪ್ರೊಫೈಲ್ ಕಳಿಸಿರ್ತಕ್ಕಂತಹ ಬ್ರೋಕರ್ ಅವರ Gmail ID ಕೊಟ್ಟಿರ್ತೇವೆ. ಅಲ್ಲಿಗೆ ಡೈರೆಕ್ಟಾಗಿ ಒಂದು ಮೆಸೇಜ್ ಮಾಡಿದರೆ ಸಾಕು. ಪ್ರಸ್ತುತ ನಿಮಗೆ ಅವರು Gmail ಮುಖಾಂತರ ಮಾಹಿತಿನ ಕೊಡ್ತಾರೆ ಸ್ನೇಹಿತರೆ. ಅಲ್ಲಿಗೆ ನೀವು ಮೆಸೇಜ್ ಮಾಡ್ಬೋದು. ಅಷ್ಟಕ್ಕೂ ಈಕೆ ಹತ್ತಿರ ಇರ್ತಕ್ಕಂಥ ಆಸ್ತಿ ಏನೇನಿದೆ, ಮೊದಲನೇದಾಗಿ ಹಾಲು ಉತ್ಪಾದಕರ ಒಂದು ಸಂಘದಲ್ಲಿ ಕೆಲಸ ಮಾಡ್ತಕ್ಕಂಥ ಈಕೆ ಅಪ್ಪಟ ಕನ್ನಡತಿ ಆಗಿರೋದು. ಅಂದರೆ ಕನ್ನಡತಿನೇ ಅಂತ ಗೊತ್ತಿದೆ, ಏನು ಅವಶ್ಯಕತೆ ಇದೆಯಾ ಹೇಳೋದು ಅಂತ ಅಂದ್ಕೊಳ್ಬೋದು. ಖಂಡಿತವಾಗ್ಲೂ ಇದೆ. ಯಾಕಂದರೆ ಕರ್ನಾಟಕದಲ್ಲಿ ಹುಟ್ಟಿ ಬೆಳೆದಿರ್ತಕ್ಕಂಥ ಈಕೆಗೆ ಪ್ರಸ್ತುತ ಒಬ್ಬ ಒಳ್ಳೆಯ ಹಳ್ಳಿ ಹುಡುಗನ ಅವಶ್ಯಕತೆ ಇತ್ತು. ಅದು ಅವಶ್ಯಕತೆ ಮೀರಿ ಸಿಗೋಕ್ಕಾಗಲಿಲ್ಲ. ಅದಕ್ಕೋಸ್ಕರನೇ ಏನು ಮಾಡಿದ್ದಾರೆ ಅಂದರೆ ಪ್ರಸ್ತುತ ಒಬ್ಬ ಒಳ್ಳೆಯ ಮಾನವೀಯ ವ್ಯಕ್ತಿ ಉಳ್ಳಂತಹ ಹುಡುಗ, ಜೊತೆಗೆ ಮನುಷ್ಯತ್ವ ಗುಣಗಳನ್ನು ಹೊಂದಿರತಕ್ಕಂಥ ಹುಡುಗ ಆಗಿರಬೇಕಂತೆ. ಈ ಒಂದು ಕಾರನ್ನು ನಾನು ತೋರಿಸ್ತಾ ಇದ್ದೀನಿ. ಏನಕ್ಕೆ ತೋರಿಸ್ತಾ ಇದ್ದೀನಿ ಅಂತ ಸುಮ್ಮನೆ ತಲೆಯಲ್ಲಿ ಹೊಳ ಬಿಟ್ಕೋಬೇಡಿ. ಅನ್ನೆಸೆಸರಿಯಲ್ಲಿ ಪ್ರಸ್ತುತ ಈ ಒಂದು ಕಾರು ಒಂದು ಹೈಬ್ರಿಡ್ ಆಗಿರ್ತಕ್ಕಂತಹ ಹೋಂಡಾ ಮಾಡೆಲ್ ಕಾರ್ ಆಗಿರೋದು. ಪ್ರಸ್ತುತ ಒಂದು ಹೈ ಕ್ವಾಲಿಟಿಯಲ್ಲಿ ಇರ್ತಕ್ಕಂಥ ಕಾರ್ ಇದು. ಅಫ್ಕೋರ್ಸ್ ಒಂದು ಹೈ ಮಾಡೆಲ್. CC ಬಂದು 1197 CC ಮತ್ತು 9980 CC ಇರ್ತಕ್ಕಂಥ ಗಾಡಿ ಅವರ ಹತ್ರ ಇದೆ. ಇವಾಗ ಒಬ್ಬಳು ತೆಗೆದುಕೊಂಡು ಹೋಗಿದ್ದಾರೆ. ಹಾಲು ಒಂದು ಉತ್ಪಾದಕರ ಸಂಘಿನ ಸದಸ್ಯ ಆಗಿರೋದ್ರಿಂದ ಸದಸ್ಯರ ಒಂದು ಒಕ್ಕೂಟದಿಂದ ಈ ಒಂದು ಗಾಡಿನ ಇವರಿಗೆ ಗಿಫ್ಟಾಗಿ ಕೊಟ್ಟಿರ್ತಾರೆ. ಈ ಒಂದು ಗಾಡಿಯ ಟಾಪ್ ಸ್ಪೀಡ್ ಬಂದು 165 ಟಾಪ್ ಸ್ಪೀಡು, 175 ಕಿಲೋಮೀಟರ್ವರೆಗೂ ಸ್ಪೀಡ್ ಇರುತ್ತೆ.
ಮೈಲೇಜಿಂಗ್ ಬಂದರೆ 18ರಿಂದ 22ರ ಒಂದು ಮೈಲೇಜಿಂಗ್ ಇರ್ತಕ್ಕಂಥ ಗಾಡಿ. ಒಳಗಡೆ 5 ಸೀಟ್ಗಳಿದೆ ಅಂತೆ ಮತ್ತು ಇದರಲ್ಲಿ ರಿವ್ಯೂ ಬಂದರೂ ಕಾಂಪ್ಯಾಕ್ಟ್ ಫ್ಯೂಚರ್ ಇದೆ, ರಿಚ್ ಆಗಿರ್ತಕ್ಕಂಥ ಒಂದು ಮಾಡೆಲಲ್ಲಿ ಇರ್ತಕ್ಕಂಥ ಗಾಡಿ ಪ್ರಸ್ತುತ ಅವರ ಹತ್ರ ಇದೆ. ಆ್ಯಂಡ್ ಇದರ ಇಂಟೀರಿಯಲ್ಗಳನ್ನು ನಾನು ತೋರಿಸ್ತಾ ಇದ್ದೀನಿ. ಇದಕ್ಕೆ ತಕ್ಕ ಹಾಗೆ ಇಂಟೀರಿಯಲ್ಗಳನ್ನು ಪ್ರಸ್ತುತ ಏನಕ್ಕೆ ಇದನ್ನು ಒಳಗೊಂಡಿರ್ತಕ್ಕಂತಹ ಡೀಟೇಲ್ಸ್ನ ಹೇಳ್ತಾ ಇದ್ದೀನಿ ಅಂದರೆ, ಅಸಭ್ಯವಾಗಿ ಅಥವಾ ಅನ್ನೆಸೆಸರಿ ಇವ್ರನ್ನ ರಿಜೆಕ್ಟ್ ಮಾಡಬಾರ್ದು. ನೀವು ಎಲ್ಲದೂ ಕೂಡ ಒಪ್ಪಿಗೆನ ನೀಡಬೇಕು. ಆ ಒಂದು ಉದ್ದೇಶದಿಂದ ನಾನು ಗಾಡಿಯ ಒಂದು ಮಾಹಿತಿಯನ್ನು ಹೇಳ್ತಾ ಇದ್ದೀನಿ ನೋಡಿ ಸ್ನೇಹಿತರೆ. ಅಫ್ಕೋರ್ಸ್ ಇದೊಂದು ಹೈ ಕ್ವಾಲಿಟಿಯಲ್ಲಿ ಬಿಲ್ಡ್ ಕ್ವಾಲಿಟಿಯಲ್ಲಿ ಇರ್ತಕ್ಕಂಥ ಒಂದು ಗಾಡಿ. ಸೊ ಇದೇನು ನೋಡ್ತಿದ್ದೀರಾ, ಈ ಒಂದು ಗಾಡಿಯ ಕಂಫರ್ಟಬಲ್ ಸೀಟ್ ಮತ್ತು ಕಂಫರ್ಟ್ ಆಗಿರ್ತಕ್ಕಂಥ ಸ್ಟೇರಿಂಗು, ಇದು ಡ್ಯಾಶ್ ಬೋರ್ಡ್ ಮತ್ತು ಇದರ ಒಂದು ಟಿ ವಿ ಒಂದು ಸ್ಪೇಸ್ IC ಆಗಿರ್ತಕ್ಕಂಥದ್ದು. ಆ್ಯಂಡ್ ಇಲ್ಲಿ ನೋಡ್ತಿದ್ದೀರಾ ಸ್ಕ್ರೀನು ಪ್ರಸ್ತುತ ಈ ಒಂದು ಅಫ್ಕೋರ್ಸ್ ಆಗಿರ್ತಕ್ಕಂಥ ಸೈಡ್ ಮಿರರ್ ಸ್ಕ್ರೀನಲ್ಲಿ ಒಂದು ಒಳ್ಳೆಯ ಒಂದು ಸೋಲ್ಡಿಂಗ್ ಆ್ಯಂಡ್ ಆಪರ್ಚುನಿಟಿ ಇರ್ತಕ್ಕಂಥದ್ದು ಬಾಂಡಿಂಗಲ್ಲಿ ರೆಡಿಯಾಗಿದೆ ಸ್ನೇಹಿತರೆ. ಸೊ ಚೆನ್ನಾಗಿದೆ, ಏನೂ ಕೂಡ ಗಾಡಿಯಲ್ಲಿ ಸಮಸ್ಯೆ ಇಲ್ಲ, ಆ ಹುಡುಗಿಯಲ್ಲೂ ಕೂಡ ಸಮಸ್ಯೆ ಇಲ್ಲ ಅಂತ ನಾನು ನಿಮಗೆ ಸಂಪೂರ್ಣವಾಗಿ ಹೇಳಿದ್ದೇನೆ. ನೀವು ಹುಟ್ಟಿದ ವರ್ಷ ಜೊತೆಗೆ ನಿಮ್ಮ ಫೋಟೋ, ನಿಮ್ಮ ಬಯೋಡಾಟಾಗಳನ್ನು ಬ್ರೋಕರ್ ಅವರ ಜಿಮೇಲ್ ಐಡಿಗೆ ಕಳಿಸೋದನ್ನು ಮಾತ್ರ ಮರೆಯೋಕ್ಕೆ ಹೋಗಬೇಡಿ. ಮತ್ತೆ ಸಿಗ್ತೀನಿ ನಿಮಗೆ. ನಮಸ್ತೆ, ಬಾಯ್.